ಮದ್ದೂರು ಬಳಿಕ ದಾವಣಗೆರೆಯಲ್ಲೂ ಕಲ್ಲು ತೂರಾಟ. ಹಿಂದೂಗಳ ಮನೆಗಳ ಮೇಲೆ ಕಲ್ಲು ತೂರಿದ ಪುಂಡರು. ದಾವಣಗೆರೆಯ ಕಾಲ್ಮಾರ್ಕ್ಸ್ ನಗರದಲ್ಲಿ ನಡೆದಂತ ಘಟನೆ. ಫ್ಲೆಕ್ಸ್ ವಿಚಾರಕ್ಕೆ ಎರಡು ಕೋಮಿನ ಮಧ್ಯೆ ಗಲಾಟೆ ಶುರುವಾಗಿದೆ. ಮೊಹಮ್ಮದ್ ಫ್ಲೆಕ್ಸ್ ಹಾಕಿದ್ದಕ್ಕೆ ಹಿಂದೂಗಳು ಆಕ್ಷೇಪವನ್ನ ವ್ಯಕ್ತಪಡಿಸಿದರು. ಹಿಂದೂಗಳು ಮಲಗಿದ ನಂತರ ಮನೆಗಳ ಬಾಗಿಲಿಗೆ ಕಲ್ಲೆಸೆದಿದ್ದಾರೆ. ದಾವಣಗೆರೆಯ ಕಾಲ್ಮಾರ್ಕ್ಸ್ ನಗರದಲ್ಲಿ ನಡೆದಂತ ಘಟನೆ ಇದು. ಪೊಲೀಸರು ಎಂಟ್ರಿ ಆಗ್ತಾ ಇದ್ದಂತೆ ಕಿಡಿಗೇಡಿಗಳು ಓಡಿದ್ದಾರೆ. ಹಿಂದೂ ಮನೆಗಳ ಬಾಗಿಲುಗಳ ಬಳಿ ಕಲ್ಲುಗಳು ಬಿದ್ದಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಸುಳ್ಳು ಅಂತ ಹೇಳೋ ಹಾಗೆ ಕಲ್ಲುಗಳು ಬಿದ್ದಿದೆ ಮನೆ ಬಾಗ್ಲತ್ರ. ಹೆದರಿದ್ದಾರೆ ಮನೆ ಮಂದಿ. ಕಸ್ತೂರಮ್ಮ ಹಾಗೂ ಚಿತ್ರವೇಲು ಮನೆಗಳ ಮೇಲೆ ಕಲ್ಲೆಸೆದಿದ್ದಾರೆ. ಕಲ್ಲು ತೂರಾಟ ಘಟನೆಯ ಭೀಕರತೆಯನ್ನ ಬಿಚ್ಚಿಟ್ಟಿದ್ದಾರೆ. ತಾಯಿ ಮಗು ಕಂಗಾಲಾಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ ಯಾವ ರೀತಿ ಗೊಂದಲದ ಪರಿಸ್ಥಿತಿ ಇದೆ ಅಂತ. ಕಳೆದ 3 ದಿನದ ಹಿಂದೆ ಫ್ಲೆಕ್ಸ್ ಹಾಕಿದ್ರು. ಆದ್ರೆ ಮತ್ತೆ ಪ್ರಯತ್ನ ಪಟ್ಟಿರೋದು ಹಿಂದೂಗಳ ಮನೆ ಮುಂದೆನೆ ಫ್ಲೆಕ್ಸ್ ಹಾಕಬೇಕು ಅಂತ. ಆಗ ಹಿಂದೂಗಳ ಆಕ್ಷೇಪ ಮಾಡಿದ್ದಾರೆ, ಯಾಕೆ ಇಲ್ಲಿ ಹಾಕ್ತಾ ಇದ್ದೀರಾ ಅಂತ. ಗಲಾಟೆ ಆಗಿದೆ, ಮಾತಿಗೆ ಮಾತು ಬೆಳೆದಿದೆ. ಹಿಂದೂಗಳ ಮನೆಗೆ ಕಲ್ಲು ಹೊಡೆದಿದ್ದಾರೆ. ಒಂದು ಫ್ಲೆಕ್ಸ್ ವಿಚಾರಕ್ಕೆ ಎರಡು ಕೋಮಿನ ಮಧ್ಯೆ ಶುರುವಾದಂತ ಗಲಾಟೆ. ಹಾಗಾದ್ರೆ ಉದ್ದೇಶ ಪೂರ್ವಕವಾಗಿಯೇ ಖ್ಯಾತೆ ತೆಗೆದ್ರ ಕಿಡಿಗೇಡಿಗಳು. 3 ದಿನದ ಹಿಂದೆ ಈ ಮೊಹಮ್ಮದ್ ಫ್ಲೆಕ್ಸ್ ಅನ್ನ ಅಳವಡಿಸಿದ್ರು. ನೀರಿನ ಟ್ಯಾಂಕ್ ಬಳಿ ಫ್ಲೆಕ್ಸ್ ಅನ್ನ ಅಳವಡಿಸಲಾಗಿತ್ತು. ನಿನ್ನೆ ಹಿಂದೂ ಮನೆ ಮುಂದೆ ಫ್ಲೆಕ್ಸ್ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಅಲ್ಲಿ ಜನ ಆರೋಪ ಮಾಡ್ತಾ ಇರೋದು. ಯಮನೂರಪ್ಪ ಅನ್ನೋರ ಮನೆ ಎದುರು ಫ್ಲೆಕ್ಸ್ ಅನ್ನ ಹಾಕೋದಕ್ಕೆ ಟ್ರೈ ಮಾಡಿದ್ರಂತೆ. ಆಗ ನಿರಾಕರಿಸಿದ್ದಾರೆ, ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಇಲ್ಲಿ ಹಾಕೋದು ಬೇಡ ಅಂತ ಹೇಳಿದ್ದಾರೆ. ಆಗ ಮಾತಿಗೆ ಮಾತಾಗಿದೆ. ಉದ್ದೇಶ ಪೂರ್ವಕವಾಗಿಯೇ ಹಿಂದೂಗಳ ಮನೆ ಮುಂದೆ ಫ್ಲೆಕ್ಸ್ ಹಾಕೋದಕ್ಕೆ ಪ್ರಯತ್ನ ಪಟ್ಟಿತ್ತು ಅಂತ ಆರೋಪ ಮಾಡ್ತಿದ್ದಾರೆ ಜನ.